ನಮಸ್ಕಾರ ವೀಕ್ಷಕರೇ, ಹಿಸ್ಟರಿ ಆನಂದ್ ಕುಲಕರ್ಣಿ ಯೂಟ್ಯೂಬ್ ಚಾನಲ್ಗೆ ತಮಗೆ ಆತ್ಮೀಯವಾದ ಸ್ವಾಗತ. ಇವತ್ತು ನಾನು ನಿಮಗೆ ಹೇಳಲಿಕ್ಕೆ ಹೊರಟಿರುವಂತಹ ವಿಷಯ ಕರ್ನಾಟಕದ ಐತಿಹಾಸಿಕ ರಾಜಧಾನಿ ಎನಿಸಿದ ವಿಜಯಪುರದ ನಾವೇನು ವಾಟರ್ ಟ್ಯಾಂಕ್ ಅಂತ ಕರಿತೇವೆ. ವಾಟರ್ ಟ್ಯಾಂಕ್ನಿಂದ ಅತ್ಯಂತ ಸಮೀಪವಾದಂಥ ಒಂದು ಸಣ್ಣ ಓಣಿ ಶಾಪೇಟಿ ಓಣಿ. ಪೊಲೀಸ್ ಹೆಡ್ ಕ್ವಾರ್ಟರ್ ಎದುರಿಗೆ ಇರುವಂಥ ಈ ಓಣಿಗೆ ಪ್ರವೇಶ ಮಾಡುವಲ್ಲೇ ನಮಗೆ ಸಿಗುವಂಥ ಒಂದು ದೇವಾಲಯ ಮರಗಮ್ಮನ ದೇವಸ್ಥಾನ. ವಿಜಯಪುರದ ಪ್ರಸಿದ್ಧ ಜಾತ್ರೆಗಳಲ್ಲಿ ಮರಗಮ್ಮನ ಜಾತ್ರೆ ಕೂಡ ಒಂದು. ಇವತ್ತು ಅದು ಪ್ರಾರಂಭ ಆಗ್ತಾಯಿದೆ. ಜುಲೈ 23, 3 ದಿನಗಳ ಕಾಲ ಜಾತ್ರೆ ಇರ್ತದೆ. ಸಾಮಾನ್ಯವಾಗಿ ಎಲ್ಲ ಧರ್ಮದ ಎಲ್ಲ ಜಾತಿಯ ಜನರು ಅಲ್ಲಿ ಬರ್ತಾರೆ, ಪೂಜಿಸ್ತಾರೆ, ತಮಗೆ ಇಷ್ಟವಾದಂತಹ ನೈವೇದ್ಯವನ್ನು ಕೊಟ್ಟು ಆಶೀರ್ವಾದ ಪಡೆದು ಹೋಗ್ತಾರೆ. ಅದರಾಗಿ ವಿಶೇಷವಾಗಿ ಈ ಗೊಂದಳಿ ಸಮಾಜ ಬಹಳ ಪ್ರೀತಿಯಿಂದ ಗೌರವದಿಂದ ನಡ್ಕೊಳ್ಳುವಂತಹ ಒಂದು ಜಾತ್ರೆ ಮರಗಮ್ಮನ ಜಾತ್ರೆ. ಈ ಮರಗಮ್ಮನ ಜಾತ್ರೆಯ ವಿಶಿಷ್ಟ ಏನಂದರೆ, ಇಲ್ಲಿ ಚಿಕ್ಕ ಮಕ್ಕಳಿಗೆ ಬೇಕಾದಂಥ ಆಟಿಕೆ ಸಾಮಾನುಗಳು ಬಹಳ ದೊಡ್ಡ ಪ್ರಮಾಣದಲ್ಲಿ ಸಿಗ್ತವೆ. ಅವ್ರಿಗೆ ಆಡುವಂತಹದ್ದು ಆಟಗಳು ಕೂಡ, ತಿರುಗಣಿ, ಜಂಪಿಂಗು ಎಲ್ಲ ಅಲ್ಲಿ ಬರ್ತವೆ. ಬಹಳ ಮೊದಲು ಅಲ್ಲಿ ಚಕ್ರಗಾಣ ಅಂತ ಬರ್ತಿತ್ತು, ಆಕಾಶದ ಎತ್ತರಕ್ಕೆ ಕರ್ಕೊಂಡು ಹೋಗಿ ಇಳಿಸುವಂಥದ್ದು. ಇತ್ತೀಚೆಗೆ ಕೆಲವು ಅನಾಹುತ ನಡೆದಾಗ ಅದನ್ನು ಕಡಿಮೆ ಮಾಡಿದ್ದಾರೆ. ಇನ್ನೂ ಅದರದ್ದು ಇನ್ನೊಂದು ವೈಶಿಷ್ಟ್ಯ ಅಂದರೆ, 3 ದಿನಗಳ ಕಾಲ ಮರಗಮ್ಮನ ದೇವಸ್ಥಾನ ಎದುರಿಗೆ ನಡೆಯುವಂಥ ಸಂಗೀತದ ಒಂದು ಜಾನಪದ ಕಾರ್ಯಕ್ರಮ. ಅನೇಕ ಗ್ರಾಮದಿಂದ ಜಾನಪದ ಗಾಯಕರನ್ನು ಕರೆಸಿ ಅಲ್ಲಿ ಗೀಗಿ ಪದಗಳನ್ನು, ಡಪ್ಪಿನ ಪದಗಳನ್ನು, ಶಹನಾಯನ್ನು, ಅನೇಕ ಜಾನಪದ ಕಾರ್ಯಕ್ರಮ ಮಾಡುವುದರೊಂದಿಗೆ ತುಂಬ ವೈಶಿಷ್ಟ್ಯವಾದ ಕಾರ್ಯಕ್ರಮ ಅಂತಂದರೆ ಮ್ಯೂಸಿಕಲ್ ಪಾರ್ಟಿ. ಸುಮಾರು 40 ವರ್ಷಗಳಿಂದ ಅದನ್ನು ನಾವು ಗಮನಿಸ್ಕೊಂತ ಬಂದಂಗೆ ಅಲ್ಲಿ ನಡೆಯುವಂತಹ ಈ ಜಿಲ್ಲೆಯ ಹೆಮ್ಮೆಯ ಗಾಯಕರಾಗಿದ್ದಂತಹ ಮಹೇಂದ್ರಕರ್ ಅವರ ಮ್ಯೂಸಿಕಲ್ ಪಾರ್ಟಿ ಈಗ ನಮ್ಮ ಮಧ್ಯೆಯಲ್ಲಿ ಅವರಿಲ್ಲ. ಅವರ ಹಾಡಿದ ಹಾಡು ವಿಜಯಪುರ ಜಿಲ್ಲೆಯ ಜನರ ಕಿವಿಯಲ್ಲಿ ಇನ್ನೂ ಗುಣಗುಡುತ್ತಾ ಇವೆ. ಮಹೇಂದ್ರಕರ್ ಅವ್ರ ಜೊತೆಗೆ ಚಂದ್ರಶೇಖರ್ ಜಾಧವ್ ಅವರು ಮತ್ತು ಅವರ ತಂಡ ಅನೇಕ ವರ್ಷಗಳ ಕಾಲ ಈ ಮರಗಮ್ಮನ ಜಾತ್ರೆ ಎದುರು ಸಂಗೀತ ಕಾರ್ಯಕ್ರಮ ನಡೆಸ್ತಾ ಇದ್ದರು, ಮ್ಯೂಸಿಕಲ್ ನೈಟ್. ಅದಕ್ಕೆ ಜನ ಕಿಕ್ಕಿರಿದು ಬರೋದನ್ನು ನೋಡಿದ್ರೇ ಈ ಜಾತ್ರೆಯ ಒಂದು ಜನಾನೂರಾಗಿತ್ತೋ ಎಷ್ಟು ಜನ ಇದಕ್ಕೆ ಬಂದು ಹೋಗ್ತಾರೆ ಅನ್ನೋದು ಗೊತ್ತಾಗ್ತದೆ. ಬನ್ನಿ ಒಮ್ಮೆ ಆ ಜಾತ್ರೆಯಲ್ಲಿ ತಿರುಗಾಡಿ ಕಣ್ಣಾಡಿಸೋಣ.
ತಿರುಗುಣಿ ಬಾಲ ಹನುಮ ಇಲ್ಲಿ ಮಧ್ಯೆ ಇದ್ದಾನೆ. ಮಕ್ಕಳಿಗೆ ಈ ಆಟವೇ ಬಹು ಸಂತೋಷ. ತೆಂಗಿನಕಾಯಿ ಹೊಡಿತಿರುವಂಥ ದೃಶ್ಯವನ್ನು ನಾವು ನೋಡ್ತಾ ಇದ್ದೇವೆ. ನೂರಾರು ತೆಂಗಿನಕಾಯಿಗಳನ್ನು ದೇವರಿಗೆ ಇಲ್ಲಿ ಹೊಡಿತಾರೆ. ದೇವಿಯ ದರ್ಶನಕ್ಕಾಗಿ ಪಾಳೆ ಹಚ್ಚಿರೋದನ್ನು ನಾವು ಇಲ್ಲಿ ನೋಡ್ತೇವೆ. ಸಿಕ್ಕಿರದ ಪಾಳೆ ಮುಗ್ಧ ಜನರ ಭಕ್ತಿ ಇಲ್ಲಿ ನೋಡಬಹುದು.